ನಮಸ್ಕಾರ ಎಲ್ಲ ಅಡಿಕೆ ಕೃಷಿಕರಿಗೂ. ಆ, ಈ ವಿಡಿಯೋದಲ್ಲಿ ನಮ್ಮ ಒಬ್ಬರು ಕೃಷಿಕರು, ಆನವಟ್ಟಿಯಿಂದ ಕುಮಾರಸ್ವಾಮಿ ಅಂತ, ಅವರು ಕಳೆದ 2 ವರ್ಷಗಳ ಅವಧಿನಲ್ಲಿ ಆ, ಒಂದಷ್ಟು ಅಡಿಕೆ ಕೃಷಿನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಆ ಬದಲಾವಣೆ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಮಾಡಿಕೊಂಡಿದ್ದಾರೆ. ಅವರ ಒಂದು ಅನುಭವ, ಅವರು 2 ವರ್ಷಕ್ಕೆ ಮೊದಲು ಏನು ಮಾಡ್ತಿದ್ರು ಅಡಿಕೆ ಕೃಷಿನಲ್ಲಿ, ಈ ಕಳೆದ 2 ವರ್ಷಗಳ ಅವಧಿನಲ್ಲಿ ಏನೇನು ಮಾಡ್ತಾಯಿದ್ದಾರೆ, ಅವರ ವಿಶ್ಲೇಷಣೆ ಹೇಗಿದೆ, ಅವರ ಅನುಭವ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಅವರ ಮಾತಲ್ಲೇ ಕೇಳೋಣ. ಒಬ್ಬ ಕೃಷಿಕ ನಿಜವಾಗಿಯೂ ವಿಜ್ಞಾನದ ಒಂದು ಫಲವನ್ನು ಪಡಿಬೇಕು ಅಂದರೆ ಒಂದಷ್ಟು ಪ್ರಯತ್ನವೂ ಕೂಡ ಬೇಕಾಗುತ್ತೆ. ಇಲ್ಲಿ ಅವರ ಅನುಭವವೂ ಕೂಡ ಬಹಳ ಮುಖ್ಯ. ಅನುಭವ ಮತ್ತು ವಿಜ್ಞಾನವನ್ನು ಕೃಷಿಯಲ್ಲಿ ಹೇಗೆಲ್ಲ ನಾವು ಅಳವಡಿಸಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಅವರು ಭಾಳ ವಿವರವಾಗಿ ತಮ್ಮದೇ ಒಂದು ದಾಟಿಯಲ್ಲಿ ಭಾಷೆಯಲ್ಲಿ ಹೇಳಿದ್ದಾರೆ. ಇದರಿಂದ ಉಳಿದಂತಹ ಅನೇಕ ಅಡಿಕೆ ಕೃಷಿಕರಿಗೆ ಒಂದಷ್ಟು ಪ್ರೇರಣೆ ಅಥವಾ ಒಂದಷ್ಟು ಮಾಹಿತಿಗಳು ಸಿಗ್ಬೋದು ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ಒಂದು ಅನುಭವವನ್ನು ನಾನು ಇಲ್ಲಿ ವಿಡಿಯೋ ಮೂಲಕ ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ನಾನು ಅವ್ರ ತೋಟಕ್ಕೆ ಭೇಟಿ ನೀಡಿದ್ದೆ. ಅವರು ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರ ಅಡಿಕೆ ತೋಟದ ಮಣ್ಣಿನ ಮಾದರಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆ ಮಾಡಿ ವಿಶ್ಲೇಷಣೆ ಮಾಡಿ ಅದರ ಆಧಾರದ ಮೇಲೆ ನಾನು ಕಳೆದ 2 ವರ್ಷಗಳಿಂದ ಅವರಿಗೆ ಪೋಷಕಾಂಶ ನಿರ್ವಹಣಾ ಒಂದು ಪಟ್ಟಿಯನ್ನು ಕೊಡ್ತಾಯಿದ್ದೀನಿ. ಸೊ ಅಲ್ಲಿ ಅದರ ನಂತರ ಅವರು ಅಷ್ಟೇ ಆಸಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ನೋಡೋಣ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು. ನಮ್ಮದು ಪ್ಲೇಸು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಆನವಟ್ಟಿ ಹೋಬಳಿ ಹತ್ರ ಒಂದು ಸಣ್ಣ ಗ್ರಾಮ. ನಾವು ಸುಮಾರು ಅಡಿಕೆ ಬೆಳೆಯಲಿನ ಒಂದು ನಮ್ಮ ಅನುಭವನ ಹಂಚ್ಕೊಳ್ತಾ ಇದ್ದೀನಿ. ನಾವು ಒಂದು 15 ವರ್ಷ ಆಯ್ತು ಈಗ ಅಡಿಕೆ ಬೆಳೀತಾ ಬಂದು. ಆ 15 ವರ್ಷದ ಅನುಭವದಲ್ಲಿ ಏನೇ ಅನುಭವ ಇದ್ದರೂ ಕೂಡ ಕೆಲವೊಂದು ಇದ್ದರೂ ಕೂಡ ನಮಗೆ ಬರೀ ಅನುಭವ ಒಂದೇ ಸಾಲದು, ಅದಕ್ಕೆ ಸ್ವಲ್ಪ ವಿಜ್ಞಾನನೂ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗೆ ಈಗ ನಾವು ನಮ್ಮ ಅನುಭವದ ಮೇಲೆ ಎಷ್ಟು ಇಳುವರಿ ತೆಗಿತಾ ಇದ್ವಿ, ಹಾಗೆ ಸ್ವಲ್ಪ ಅದ್ರ ಜೊತೆ ವಿಜ್ಞಾನನೂ ತಿಳ್ಕೊಂಡ ಮೇಲೆ ಎಷ್ಟು ಇಳುವರಿ ತೆಗಿತಾ ಇದ್ದೇವೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಅನುಭವದಲ್ಲಿ ನಾನು ಈ ನಮ್ಮ 15 ವರ್ಷದ ಅಡಿಕೆ ತೋಟ ಏನಿದೆ, ಇಲ್ಲಿ ಕಾಣ್ತಾ ಇರೋದು ಏನಿದೆ ನಿಮಗೆ, ಇದು ನೋಡಿ ಕಾಣ್ತಾ ಇದೆಯಲ್ಲ, ಇದು ನಾವು 3 ಸ್ಟೆಪ್ ಮಾಡಿದ್ವಿ. ಎಲ್ಲವೂ 2-2 ವರ್ಷ. ಇದು ಕಡಿಮೆ, ಒಂದು ಸುಮಾರು ಇದು 8-9 ವರ್ಷದ ಅಡಿಕೆ ತೋಟ. ಇದ್ರ ಮೇಲ್ಗಡೆ 15 ವರ್ಷದಿದೆ. ನಾವು ಫಸ್ಟಿಗೆ ಅಂದರೆ ಬರೀ ನಮ್ಮ ಅನುಭವದ ಆಧಾರದ ಮೇಲೆ ಎಕರೆಗೆ 80 ಕ್ವಿಂಟಲ್ ಮಟನ ಬೆಳೀತಾ ಹೋದ್ವಿ ಪ್ರತಿ ವರ್ಷ. ತದನಂತರ ನಮಗೆ 80 ಕ್ವಿಂಟಲ್ ದಾಟ್ಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಸ್ವಲ್ಪ ಅದ್ರ ಜೊತೆ ವಿಜ್ಞಾನನೂ ತಿಳ್ಕೊಳ್ತಾ ಬಂದ್ವಿ. ಆಮೇಲೆ 80 ಕ್ವಿಂಟಲಿಂದ 100 ಕ್ವಿಂಟಲ್ 110 ಕ್ವಿಂಟಲ್ ಮಟನೂ ಒಂದು ಎಕರೆಗೆ ಇಳುವರಿ ಹೋಯಿತು. ಅದು ಹೇಗಾಯ್ತಪ್ಪ ಅಂತ ಹೇಳಂದರೆ, ನಾವು ಈಗ ಔಷಧಿ ಹೊಡೆಯೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಬಂದ್ವಿ. ಹಾಗೆ ಗೊಬ್ಬರ ಕೊಡೋದ್ರಲ್ಲೂ ಸಹಿತ ಚೇಂಜಸ್ ಮಾಡ್ಕೋತಾ ಬಂದ್ವಿ. ಬಸಿಗಾಲುವೆನೂ ಸಹಿತ ಚೇಂಜಸ್ ಮಾಡ್ಕೋತಾ ಬಂದ್ವಿ. ಹಾಗಾಗಿ ಪ್ರತಿಯೊಂದರಿಂದನೂ ಚೇಂಜಸ್ ಆಗ್ತಾ ಹೋಯಿತು. ಇವೆಲ್ಲದರ ಜೊತೆ ಮುಖ್ಯವಾಗಿ ನಮಗೆ ಡಾಕ್ಟರ್ BS ಹರೀಶ್ ಸರ್ ಅವರು ಒಂದು ಸಲ ಜೂನ್ 1ನೇ ತಾರೀಕು 2024ನೇ ಇಸ್ವಿಯಂದು ನಮ್ಮ ತೋಟಕ್ಕೆ ಭೇಟಿ ನೀಡಿದರು. ಅವರು ಭೇಟಿ ನೀಡಿದಾಗ ಕೆಲವೊಂದು ಮರದಲ್ಲಿನ ಕೊರತೆ, ನಾನು ಸರ್ ಹೀಗಾಗ್ತಾ ಇವೆ, ಏನು ಕಾರಣ ಏನು ಅಂತ ಹೇಳಿದಾಗ, ಅವ್ರು ಮೊದಲೇ ಸಾಯಿಲ್ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ನಾನು ಸಾಯಿಲ್ ಟೆಸ್ಟಿಗೆ ಕಳಿಸಿದ್ದೆ. ಅದರ ರಿಪೋರ್ಟನ್ನು ಕೂಡ ಇಲ್ಲಿದೆ. ಆ ರಿಪೋರ್ಟ್ ಬಂದ ಮೇಲೆ ನಾವು ಅದ್ರ ಪ್ರಕಾರ ಸ್ವಲ್ಪ ಗೊಬ್ಬರ ಹಾಕ್ತಾ ಬಂದ್ವಿ. ಖರ್ಚು ಕಡಿಮೆ ಆಯಿತು, ಅದ್ರ ಜೊತೆಗೆ ಇಳುವರಿನೂ ಕೂಡ ಹೆಚ್ಚಿಗೆ ಆಗ್ತಾ ಹೋಯಿತು. ಹಾಗೆ ರೋಗ ಅವು ಎಲ್ಲವೂ ಕೂಡ ಹತೋಟಿಗೆ ಬಂದವು. ಈಗ ಇಲ್ಲಿ ನೋಡಿ ಹೇಗಿದೆಯಪ್ಪ ಅಂತ ಹೇಳಂದ್ರೆ, ಮರಗಳು ಮೊದಲಿಗೆ ರಿಂಗ್ ಆಗ್ತಾ ಹೋಗ್ತಾ ಇದ್ವು. ಆಮೇಲೆ ಈ ಕಸ್ಬರ್ಗಿ ಸುಳಿ ಆಗಲಿ ಅಥವಾ ಹಿಡಿಮುಂಡಿಗೆ ರೋಗ ಟೈಪ್ ಆಗ್ತಾ ಹೋದವು. ನಾವು ಇದು ರೋಗನೇ ಇರ್ಬೋದು ಅಂತ ಹೇಳಿ ನಾವು ಅನ್ಕೊಳ್ತಾ ಬಂದ್ವಿ. ಬಟ್ ಇದು ರೋಗ ಅಲ್ಲ, ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದ್ದರೆ ಹಿಂಗೆ ಆಗುತ್ತೆ ಅನ್ನೋದು ತಿಳಿತಾ ಹೋಯ್ತು. ಇಲ್ಲಿ ಒಂದು ಮರ ನೋಡಿದ್ದು, ಇವನ್ನೆಲ್ಲ ಚೇಂಜ್ ಮಾಡ್ಕೊಂಡಂಗೆ ಈ ಮರ ಈಗ ಎಷ್ಟು ಇಂಪ್ರೂವ್ ಆಗಿದೆ. ಇದು ಪೂರ್ತಿ ಈ ಮರ ಹೋಗಿತ್ತಿದ್ದು, ಇದು ಸತ್ ಬದುಕಿದೆ. ಇದು ಈಗೆಲ್ಲ ಚೆನ್ನಾಗಿದೆ. ಈಗ 2-3 ಹಿಂಗಾರು ಸಹಿತ ಆಗಿದೆ ಈ ವರ್ಷ. ಇದು 2.5 ವರ್ಷದಿಂದ ಇತ್ಲಾಗೆ ರಿಕವರಿ ಆಗಿದೆ. ಇದು
ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಹೋಗಿದ್ದ ಹಿಂಗೆ ಆಗ್ತಾ ಬಂದವು. ಅದೇ ಹರೀಶ್ ಸರ್ ಅವರು ನಮಗೆ ಹೇಳಿದರು ಸಾಯಿಲ್ ಟೆಸ್ಟ್ ಮಾಡಿಸಿ ಅಂದರು. ಸಾಯಿಲ್ ಟೆಸ್ಟ್ ಮಾಡಿಸಿ ಆದಮೇಲೆ ರಿಪೋರ್ಟ್ ಬಂತು, ಅದರಲ್ಲಿ ಜಿಂಕು ಕಡಿಮೆ ಇದೆ, ನೀವು ಜಿಂಕನ್ನು ಕೊಡಬೇಕು. ಆಮೇಲೆ ಗೊಬ್ಬರ ಪೊಟ್ಯಾಷಿಯಂಶ ಭಾಳ ಕಡಿಮೆ ಇದೆ, ಇಳುವರಿ ಇನ್ನೂ ಹೆಚ್ಚಿಗೆ ಆಗುತ್ತೆ, ಪೊಟ್ಯಾಷಿಯಂಶ ಕೊಡಬೇಕು ಅಂತ ಹೇಳಂದರು. ಆಮೇಲೆ ಈಗ EPN ಹಾಕಿರಿ ಅಂತ ಹೇಳಂದಿದ್ರು ಅವರು. EPN ಒಂದು ಸಲ ಹಾಕಿದ್ವಿ ನಾವು, ಅದು ಬೇರುಳ ಇರ್ಬೋದು ಅಂತ ಹೇಳಂದ್ರು. EPN ಸ್ವಲ್ಪ ತೋಟಕ್ಕೆ ಹಾಕಿದ್ವಿ. ಆಮೇಲೆ ಬಸಿಗಾಲುವೆನೂ ಸಹಿತ ಚೇಂಜ್ ಮಾಡಿದ್ವಿ. ಬಸಿಗಾಲುವೆಗಳನ್ನು ಒಂದೇ ಬಸಿಗಾಲುವೆ ಅಂದರೆ ತೆಗ್ಸಿದ್ವಿ. ಇವನ್ನ 3 ರಿಂದ 4 ವರ್ಷಕ್ಕೊಮ್ಮೆ ಚೇಂಜ್ ಮಾಡೋದ್ರಿಂದ ನೆಲ ಎಲ್ಲ ಬೇರುಗಳು ಉಸಿರಾಡೋಕ್ಕೆ ಜಾಗ ಆಗುತ್ತೆ. ಆಮೇಲೆ ಈಗ ಇದನ್ನು ಚೆನ್ನಾಗಿ ಬೇರೆ ಕೆಳಗಡೆ ಇಳಿಯುತ್ತೆ, ಇಳುವರಿ ಹೆಚ್ಚಿಗೆ ಆಗುತ್ತೆ ಅಂದು ನೋಡಿ. ಈ ಟೈಪ್ 2 ಕಾಲುವೆ ಬಿಟ್ಟು ಈ ಟೈಪ್ ಮಾಡ್ತಾ ಹೋದ್ವಿ. ಈಗ ಹೀಗೆಲ್ಲ ಮಾಡ್ತಾ ಹೋದ್ವಿ. ಆಮೇಲೆ ನೀರಾವರಿ ವ್ಯವಸ್ಥೆ ನಾವು ಡ್ರಿಪ್ ಇಟ್ಟು ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡ್ಕೊಂಡ್ವಿ. ಡ್ರಿಪ್ಪಿಗೂ ಸ್ಪ್ರಿಂಕ್ಲರಿಗೂ ವ್ಯತ್ಯಾಸ ಏನಪ್ಪ ಅಂದ್ರೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದು ಆಗ್ತಾ ಹೋಯಿತು. ಆಮೇಲೆ ರೋಗಗಳ ಪ್ರಮಾಣವೂ ಕಡಿಮೆ ಆಗ್ತಾ ಹೋಯಿತು. ಆಮೇಲೆ ಪ್ರತಿಯೊಂದು ಗಿಡನೂ ಇವು ಗಿಡಗಳು ಈಗ ನೋಡಿ, 2 ವರ್ಷದ ಉದಾಹರಣೆ ಅಂದರೆ ನಮ್ಮ ಗಿಡಗಳದ್ದೇ ಹೀಗೆ ಮುಳ್ಕೊಂಡು ಈ ಗಿಡ ಬದುಕೋದಿಲ್ಲ, ಸಾಯುತ್ತೆ ಅನ್ನೋ ಹಾಗೆ ಆಗಿತ್ತು ನಮಗೆ. ಹಾಗಾಗಿ ಇವು ಅನುಮಾನ ಬಂದು ಗಿಡದ ಪಕ್ಕ ಅಂದರೆ ಅದ್ರ ಕೆಳಗಡೆ ಮತ್ತೊಂದು ಗಿಡ ಹಾಕಿದ್ವಿ ನೋಡಿ. ಇದು 2 ವರ್ಷದ ಸಸಿ ಗಿಡ, ಇದು ಇಷ್ಟು ದೊಡ್ಡಾಗಿದೆ. ಆ ಗಿಡನೂ ಕೂಡ ಸಾಯೋ ಗಿಡ ಈಗ ಸರಿಯಾಗಿದೆ. ಅದು ಈ ರೀತಿ ಬರ್ತಾ ಹೋದವು. ಈ ಗೊಬ್ಬರನ ನಾವು ಟೈಮಿಗೆ ಗೊಬ್ಬರ ಮತ್ತು ಔಷಧಿ ಏನಿದೆ ಇದನ್ನು ಸ್ವಲ್ಪ ವಿಜ್ಞಾನ ಅಳವಡಿಸ್ಕೊಂಡು ಹಾಕಿದರೆ ಚೆನ್ನಾಗಿ ಇಳುವರಿನೂ ಬರುತ್ತೆ, ಹಾಗೆ ಖರ್ಚು ಕಡಿಮೆ ಆಗುತ್ತೆ. ನಾವು ಸಾಯಿಲ್ ಟೆಸ್ಟ್ ಮಾಡೋದು ಮುಖ್ಯವಾಗಿ ಆಗುತ್ತೆ. ಇಲ್ಲಿ ನೋಡಿ, ಈ ಗಿಡನ ಇದು ಗರಿ ಎಲ್ಲ ಹೀಗೆ ಮುದ್ಕೊಂಡಿರ್ತಿದ್ದು. ಇದು ಕ್ಲೀನಾಗಿ ನಾವು ಜಿಂಕು ಅದನ್ನೆಲ್ಲ ಹಾಕಾದ್ಮೇಲೆ ಕ್ಲೀನಾಗಿ ಅದ್ರ ಪಕ್ಕಕ್ಕೂ ಒಂದು ಗಿಡ ನೆಟ್ಟಿದ್ವಿ. ಆ ಗಿಡನೂ ಸಹಿತ ಈಗ ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ. ಈ ಗಿಡನೂ ಕೂಡ ಹೆಲ್ದಿಯಾಗಿ ಆಗಿದೆ, ಹೀಗಾಗಿದೆ. ಹಾಗಾಗಿ ನಾವು ಈಗ ವೈಜ್ಞಾನಿಕವಾಗಿ ಏನು ಮಾಡಬೇಕು ಅದನ್ನು ಸ್ವಲ್ಪ ಅದೇ ರೀತಿ ಮಾಡ್ತಾಯಿದ್ದೀವಿ. ಆ ರೀತಿ ಮಾಡಿದರೆ ಖರ್ಚು ಕಡಿಮೆಯಾಗಿ ಇಳುವರಿ ಜಾಸ್ತಿ ಬಂದೇ ಬರುತ್ತೆ. ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂದರೆ, ಏನು ಗಿಡ ಎಲ್ಲ ಸುಳಿ ತಿರುಗುತ್ತಾ ಹೋಗ್ತಾ ಇದ್ವು ಸರ್. ಅದಕ್ಕೆ ಇಲ್ಲ, ಇದು ಏನಿದೆಯೋ ಸಾಯಿಲ್ ಟೆಸ್ಟ್ ಮಾಡಿದೆ ಏನೋ ಗೊತ್ತಾಗಲ್ಲ. ಈ ರೋಗ ಬಂದಿರೋ ಗಿಡದ್ದು ಏನಿದೆ ಅಂದರೆ ಗಿಡಗಳು ತಿರುಗ್ತಾ ಹೋಗ್ತಾ ಇವೆ ಅದು, ಮತ್ತು ಗರಿಗಳು ಅವು ಮುದ್ಕೊಂಡಿವೆ ಆ ಗಿಡದ್ದು, ಅವನ್ನ ಮಾತ್ರ ಸಪ್ರೇಟಾಗಿ ಸಾಯಿಲ್ ಟೆಸ್ಟಿಗೆ ಕಳಿಸ್ರಿ, ಮತ್ತು ಚೆನ್ನಾಗಿರೋ ನೆಲದ್ದು ಬೇರೆ ಒಂದು ಸಾಯಿಲ್ ಟೆಸ್ಟಿಗೆ ಕಳಿಸ್ರಿ ಅಂತ ಹೇಳಿದರು. 2 ಟೈಪ್ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ. 2 ಟೈಪ್ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ನಾರ್ಮಲಾಗಿ ಸಾಯಿಲ್ ಟೆಸ್ಟು ನಮಗೆ ಒಂದು ರೀತಿ ಬಂದರೆ, ಆ ರೋಗ ಬಂದಿರೋ ಗಿಡದಲ್ಲೇ ಸ್ವಲ್ಪ ಭಾಳ ಇದು ಬಂತು, ಜಿಂಕು ಕಡಿಮೆ ಇದೆ ಅಂತಲೂ ಬಂತು. ಅದು ಪ್ರಮುಖವಾಗಿ ನಮಗೆ ಗೊತ್ತಾಯಿತು. ಹಾಗಾಗಿಯೇ ನಮಗೆ ಯಾವ್ಯಾವ ಗಿಡ ಆ ಟೈಪ್ ಆಗಿತ್ತು ಅದಕ್ಕೆ ಸಪ್ರೇಟಾಗಿ ನಾವು 6 ತಿಂಗಳಿಗೊಮ್ಮೆ ಒಂದು 30 ರಿಂದ 40 ಗ್ರಾಮ್ ಗಿಡಕ್ಕೆ ಜಿಂಕನ್ನು ಕೊಡ್ತಾ ಬಂದ್ವಿ. ಒಂದು 4 ತಿಂಗಳಿಗೊಮ್ಮೆ ಸಪ್ರೇಟಾಗಿ ಎಲ್ಲ ಗಿಡಕ್ಕೂ ನಾರ್ಮಲಾಗಿ ಕೊಡೋ ರೀತಿ ಕೊಟ್ಟು, ರೋಗ ಬಂದ ಗಿಡಕ್ಕೆ ಎಕ್ಸ್ಟ್ರಾ ಇದನ್ನು ಮಾಡಿದ್ವಿ. ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ನಾವು ಮಾಹಿತಿನ ಇದನ್ನು ಮಾಡ್ಕೊಂಡು, ಅದೇನಪ್ಪ ಅಂದರೆ ಯಾವ್ಯಾವ ಗಿಡಕ್ಕೆ ರೋಗ ಬಂದಿದೆ, ಯಾವ ಗಿಡಕ್ಕೆ ನಮಗೆ ಡೌಟ್ ಇದೆ, ಆ ಗಿಡಕ್ಕೆ ಒಂದೊಂದು ದಾರ ಕಟ್ತಾ ಬಂದ್ವಿ ನಾವು. ಆ ದಾರ ಕಟ್ಟಿ ಗೊಬ್ಬರ ಹಾಕಬೇಕಾದ್ರೆ, ಔಷಧಿ ಹೊಡಿಬೇಕಾದ್ರೆ ಅದಕ್ಕೆ ಸಪ್ರೇಟಾಗಿ ಕೇರ್ ತೊಗೊಳ್ತಾ ಬಂದ್ವಿ. ಹಾಗಾಗಿ ನಮಗೆ ಈಗ ರೋಗ ಬಂದಿರೋ ಗಿಡ, ಅನುಮಾನದ ಗಿಡ ನಮಗೆ ಕ್ಲೀನಾಗಿ ಗೊತ್ತಾಗ್ತಾ ಹೋದವು. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಈ ಟೈಪ್ ಈಗ ಇಲ್ಲಿ ಕಟ್ಟಿದ್ದೇವೆ. ಹೀಗೆ ಯಾವ್ಯಾವ ಗಿಡ ನಮಗೆ ಡೌಟ್ ಇತ್ತು ನೋಡಿ. ಈ ಗಿಡ 1.5 ವರ್ಷದ ಹಿಂದೆ ನಾ ದರ ಕಟ್ಟಿದ್ದು. ಇಲ್ಲಿ ನೋಡಿ, ಆವಾಗ ಇದು ಫಸಲು ಕ್ಲೀನಾಗಿ ಹಿಡಿತಿದ್ದಿಲ್ಲ, ಈಗೆಲ್ಲ ಚೆನ್ನಾಗಿ ಹೇಗೆ ಫಸಲು ಹಿಡಿತಾಯಿದೆ. ಹೀಗೆ ಈ ತೋಟ ತುಂಬಿ ಸುಮಾರು ಒಂದು 200-250 ಗಿಡಕ್ಕೆ ನಾವು ಆ ದಾರ ಕಟ್ಕೊಂಡು ಆ ಗಿಡಕ್ಕೆ ಸಪ್ರೇಟಾಗಿ ಇದನ್ನು ಮಾಡ್ತಾ ಬಂದ್ವಿ. ಈಗೂ ಕೂಡ ಹಾಗೆ ಯಾವ ಗಿಡದಲ್ಲಿ ನಮಗೆ ಒಂದು 3 ರಿಂದ 4 ಗೊನೆಗಿಂತ ಕಡಿಮೆ ಫಸಲು ಬರುತ್ತೆ, ಆ ಗಿಡಕ್ಕೆ ನಾವು ಒಂದು ದಾರ ಕಟ್ತಾ ಬರ್ತೀವಿ ಸಪ್ರೇಟಾಗಿ. ಆಮೇಲೆ ಚೆನ್ನಾಗಿರೋ ಗಿಡದ್ದು ದಾರನ ಕಟ್ ಮಾಡಿ ತೆಗಿತೀವಿ. ಆ ದಾರ ಕಟ್ಟಿದ ಗಿಡಕ್ಕೆ ನಾವು ಗೊಬ್ಬರನೂ ಸಪ್ರೇಟಾಗಿ ಸ್ವಲ್ಪ ಕೇರ್ ತೊಗೋತೀವಿ, ಔಷಧಿನೂ ಸಪ್ರೇಟಾಗಿ ಕೇರ್ ತೊಗೋತೀವಿ. ಹಾಗೆ ಮತ್ತು ಅದನ್ನು ಸುಮಾರು 1.5 ರಿಂದ 2 ವರ್ಷದ ಒಳಗಡೆ ಮತ್ತೊಂದು ಸಲ ಸಾಯಿಲ್ ಟೆಸ್ಟ್ ಮಾಡ್ಸೋಣದು. ಹಾಗಾಗಿ ನಮಗೆ ಅದು ಏನು ಕಡಿಮೆ ಇದೆ, ಅದು ಏನು ರೋಗ ಅಥವಾ ಅದು ರಿಕವರಿ ಆಗಿದೆಯೋ ಇಲ್ಲೋ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ರಿಕವರಿ ಆದ ಗಿಡದ ದಾರನೂ ತೆಗೆದುಬಿಡ್ತೀವಿ ನಾವು, ಅದೇ ಮೇನಾಗಿ. ಅಂದಾಗೆ ನಾನು ನಿಮಗೆ ಆ ವಿಡಿಯೋದಲ್ಲಿ ರೋಗ ಅಂತ ಏನು ಹೇಳಿದ್ದೇವೆ, ಅದು ರೋಗ ಅಲ್ಲ, ಅದು ಒಂದು ಹಿಡಿಮೆಂಡಿಗೆ ಪೋಷಕಾಂಶಗಳ ಅಸಮತೋಲನ. ಅಂದರೆ ಈಗ ಜಿಂಕ್ ಕಡಿಮೆ ಇದ್ದರೆ ಅಥವಾ ಫೆರಸ್ ಕಡಿಮೆ ಇದ್ದರೆ, ಬೋರಾನ್ ಕಡಿಮೆ ಇದ್ದರೆ ಆ ಟೈಪ್ ಆಗ್ತಾಯಿದೆ. ಅದು ನಮಗೇನಾಗುತ್ತೆ, ಅದು ಗೊತ್ತಿರದೆ ನಾವು ರೋಗ ಅಂತಲೇ ಹೇಳ್ತಾ ಬಂದು ಹಾಗೆ ನಾ ವಿಡಿಯೋದಲ್ಲಿ ರೋಗ ಅಂತಲೇ ಹೇಳಿದ್ದೀನಿ. ಹಾಗೆ ಮೊದಲಿಗೆ ನಾವು
ಇನ್ನೊಂದು ಏನು ಮಾಡ್ತಾಯಿದ್ವಿ ಅಂದರೆ ಗೊಬ್ಬರನ ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾಗಿ ನಾನು ಸುಮಾರು ಈಗ 10-11 ವರ್ಷ ಮಟನೂ ಅದು ಹೇಗೆ ಕೊಡ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ. ನಾವು ಅಂಗಡಿಗೆ ಹೋದರೆ ಒಂದು 5 ಚೀಲ 10-26 ಕೊಡಿ, ಅಥವಾ 20-20 ಕೊಡಿ, ಅಥವಾ 15-15 ಕೊಡಿ ಅಂದು. ಈಗ ನಮ್ಮ ಕಡೆ ಎಲ್ಲ ರೈತರು ಸೇರಿದಾಗ ತೋಟಕ್ಕೆ ಎಷ್ಟು ಚೀಲ ಗೊಬ್ಬರ ಹಾಕಿದ್ರಿ? ನಾವು ಎಕರೆಗೆ ಒಂದು 4 ಚೀಲ ಹಾಕಿದ್ವಿ. ಯಾವನ್ನ ಹಾಕಿದ್ರಿ? 10-26 ಹಾಕಿದ್ವಿ, ಅಥವಾ 15-15 ಹಾಕಿದ್ವಿ. ಇಲ್ಲ ಸಿಗಲಿಲ್ಲ 20-20-0-13 ಹಾಕಿಬಿಟ್ವಿ. ಹೀಗೆ ಮಾಡ್ತಾ ಬರ್ತಾಯಿದ್ವಿ. ಅದು ಏನಾಗ್ತಿತ್ತು ಅಂದರೆ ಈಗ 20-20-0-13 ಹಾಕಿದಾಗ ನಮಗೆ ಪೊಟ್ಯಾಶ್ ಸಿಗ್ತಿರಲಿಲ್ಲ. 15-15 ಹಾಕಿದಾಗ DAP ಹೆಚ್ಚಿಗೆ ಆಗ್ತಾಯಿತ್ತು, ಅಥವಾ 10-26-26 ಹಾಕಿದಾಗ ಅದು DAP ಹೆಚ್ಚಿಗೆ ಆಗ್ತಾಯಿತ್ತು. ಹಾಗಾಗಿ ನಮಗೆ DAP ಅಥವಾ ಈ ರಂಜಕ ಹೆಚ್ಚಿಗೆ ಆದಾಗ ಈ ರೀತಿ ಅವು ಪೋಷಕಾಂಶಗಳು ಒಂದು ಇನ್ಬ್ಯಾಲೆನ್ಸ್ ಆಗ್ತಾಯಿತ್ತು. ಈ ನಾವು ಸಾಯಿಲ್ ಏನು ಟೆಸ್ಟ್ ಮಾಡಿಸಿದ್ವಿ, ಆ ಸಾಯಿಲ್ ಟೆಸ್ಟ್ ಪ್ರಕಾರ ಈಗ ಅದರಲ್ಲಿ ನಮಗೆ ಸಾರಜನಕ ಒಂದು ವರ್ಷಕ್ಕೆ ಮಿನಿಮಮ್ 100-130 ಗ್ರಾಮ್ ಪರ್ ಪ್ಲ್ಯಾಂಟಿಗೆ. ಅಂದರೆ ನಾವು ಅದನ್ನು 2 ಹಂತದಲ್ಲಾದರೂ ಕೊಡ್ಬೋದು, 3 ಹಂತದಲ್ಲಾದರೂ ಕೊಡ್ಬೋದು. ಆ ಟೈಪ್ ನಾವು ಮಾತ್ರ ಗೊಬ್ಬರ 3 ಹಂತದಲ್ಲಿ ಕೊಡ್ತಾಯಿದ್ದೀವಿ. ಆ ಟೈಪ್ ಸಾರಜನಕನ ಆ ಹಂತದಲ್ಲಿ ಕೊಡ್ತಾ ಬಂದ್ವಿ. ಆಮೇಲೆ ರಂಜಕನ ನಮ್ದ್ರಲ್ಲಿ ಭಾಳ ಇರೋದ್ರಿಂದ ಭಾಳ ಕಡಿಮೆ ಮಾಡಿದ್ವಿ. ಈಗ ಅದು ICMRನವರಾಗಲಿ ಅಥವಾ ಸರ್ಟಿಫೈ ಪ್ರಕಾರ ಬರೀ 30-40 ಗ್ರಾಮ್ ಇದೆ ಅದು ಒಂದು ಗಿಡಕ್ಕೆ. ನಮ್ಮದ್ರಲ್ಲಿ ಹೆಚ್ಚಿಗೆ ಇರೋದ್ರಿಂದ ನಾವು 1.5-2 ವರ್ಷ ಬೇಡ ಅಂದು ಬರೀ 25 ಗ್ರಾಮು ಅಥವಾ 30 ಗ್ರಾಮಿನ ಒಳಗಡೆ ಹಾಕ್ತಾಯಿದ್ದೀವಿ. ಪೊಟ್ಯಾಶು 140 ಗ್ರಾಮ್ ಮಿನಿಮಮ್ ಬೇಕು ಅಂತಾರೆ. ಅದು ಏನು ಒಂದು ನಮ್ಮ ಜಮೀನಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದರೆ, ನಮ್ಮ ಜಮೀನಲ್ಲಿ ತುಂಬ ಕಡಿಮೆ ಇತ್ತು ಪೊಟ್ಯಾಶು. ಹಾಗಾಗಿ ಪೊಟ್ಯಾಷನ್ನು ನಾವು 140 ಗ್ರಾಮ್ ಬದಲು 180-190 ಗ್ರಾಮ್ ಮಟನೂ ಕೊಡ್ತಾ ಬಂದ್ವಿ. ಆ ಕೊಟ್ಟೋದ್ರಿಂದ ಈಲ್ಡ್ ಹೆಚ್ಚಿಗೆ ಆಗ್ತಾ ಹೋಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಗೊನೆ ತೂಕ. ನಾವು ಮೊದಲಿಗೆ ಗೊನೆ ತೂಕ 5 kg 6 kg 5 kg ಒಳಗಡೆ ಬರ್ತಾಯಿತ್ತು. ಈ ಸಾಯಿಲ್ ಟೆಸ್ಟ್ ಮಾಡಿಸಿ ನಾವು ಏನು ರಿಪೋರ್ಟನ್ನು ಒಂದು ಬಂತು, ಅದಾದಮೇಲೆ ಪ್ರತಿಯೊಂದನ್ನು ಲೆಕ್ಕ ಇಡ್ತಾ ಹೋದ್ವಿ. ಹಾಗಾದರೆ ಎಷ್ಟು ಬಂತು ಏನು ಅಂತಂದು 1ನೇ ವರ್ಷ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿ ಜೂನ್ 1ಕ್ಕೆ ಟೆಸ್ಟ್ ಮಾಡಿಸಿ ನಾವು ಜೂನ್ 25ನೇ ತಾರೀಕಿನ ನಂತರ ಗೊಬ್ಬರ ಕೊಟ್ಟಿದ್ವಿ. ಆ ವರ್ಷದ್ದು ನಮಗೆ ಏನಾಯಿತು, ಒಂದು ಸ್ವಲ್ಪ ಇಳುವರಿ ತೂಕ ಕಡಿಮೆ ಬಂತು. ಪೊಟ್ಯಾಷನ್ನ ಹೆಚ್ಚಿಗೆ ಅದ್ರ ಲಾಸ್ಟ್ ಟೈಮಿನಲ್ಲಿ ಕೊಟ್ಟಿದ್ದಕ್ಕೆ 6 kg 700 ಗ್ರಾಮ್ ಬಂತು ನಮ್ಮದು. ಈ ನಾವು ಅಡಿಕೆ ಕಾಯಿನ ಕಟಿಂಗ್ ಮಾಡಿ ಬಡಿದು ಆದಮೇಲೆ ಗೊನೆ ಏನು ಒಗೆದಿರ್ತಾರೆ, ಆ ಗೊನೆನ ಅವರೇಜಾಗಿ ಆ ವರ್ಷದ ಎಷ್ಟು ಗೊನೆ ಬಂದಿದೆ ಅಥವಾ ಆ ಕಟಿಂಗಲ್ಲಿ, ಈಗ ಅಡಿಕೆ 4-5 ಕಟಿಂಗ್ ಏನಾಗುತ್ತಲ್ಲ, ಒಂದೊಂದು ಕಟಿಂಗಿಗೆ ಎಷ್ಟು ಗೊನೆ ಬಂದಿದೆ, ಆಮೇಲೆ ಅಡಿಕೆ ಎಷ್ಟು ಬಂದಿದೆ ಅದನ್ನು ಮಾಡ್ತಾ ಬಂದ್ವಿ ನಾವು. ಆಗ ಅದು ನಮಗೆ 6 kg 400-700 ಗ್ರಾಮ್ ಮಟ ಹೋದ ವರ್ಷ ನಮಗೆ ಇಳುವರಿ ಬಂದಿತ್ತು ಒಂದು ಗೊನೆ. ಅದೇ ಈ ವರ್ಷ 7 kg 400 ಗ್ರಾಮಿಂದ 7 kg 800 ಗ್ರಾಮ್ ಮಟನೂ ಬಂತು. ಅಂದರೆ ಒಂದು ಕೊನೆಗೆ ಸರಾಸರಿ 1 kg ಮಟನೂ ನಮಗೆ ಇಳುವರಿ ಹೆಚ್ಚಿಗೆ ಬಂತು. ಅಂದರೆ ಇಳುವರಿ ಹೆಚ್ಚಿಗೆ ಬಂತಪ್ಪ ಅಂದರೆ ಈಗ ಒಂದು ಗಿಡದಲ್ಲಿ ಈಗ ನಮಗೆ 3 ಗೊನೆ 4 ಗೊನೆ ಚೆನ್ನಾಗಿರೋವು ಬರೀ 3 ಗೊನೆ ಇದ್ದರೆ 24 kg ಮಟನೂ ನಮಗೆ ತೂಕ ಆಯಿತು. ಹಾಗೆ ಬರ್ತಾ ಹೋದವು. ಅಲ್ಲಿಂದ ಈಗ ನಮಗೆ ಇಳುವರಿನೂ ಸ್ವಲ್ಪ ಹೆಚ್ಚಿಗೆ ಆಯಿತು. ಗೊಬ್ಬರನೇ ನಾವು ಈಗ ವೈಜ್ಞಾನಿಕವಾಗಿ ಸಾಯಿಲ್ ಟೆಸ್ಟ್ ಮಾಡಿ ಏನು ಕಡಿಮೆ ಇದೆ ಅದನ್ನು ಕ್ಲೀನಾಗಿ ಕೊಡ್ತಾ ಬಂದ್ರಿಂದನೇ ನಮಗೆ ಅದು ಅನುಕೂಲ ಆಯಿತು. ಈಗ ಅಂಗಡಿಯವ್ರು ಹೇಳಿದ ರೀತಿ ಆಗಲಿ ಅಥವಾ ಯಾರೋ ಇನ್ನೊಬ್ಬರು ಹೇಳಿದ ರೀತಿ ಆಗಲಿ ನಾವು ಕೊಡ್ತಾ ಬರೋದ್ರಿಂದ ಇಳುವರಿನೂ ಕಡಿಮೆ, ರೋಗ ಜಾಸ್ತಿ. ಆಮೇಲೆ ನಮ್ಮದು ಅಡಿಕೆ ತೋಟ ಬಂದಿಲ್ಲ ಫಸಲು ಬಂದಿಲ್ಲ ಅಂತ ಖರ್ಚು ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ಬೇಕಾಗ್ತಿತ್ತು. ಆಮೇಲೆ ಇನ್ನೂ ಒಂದು ನಮಗೆ ನಮ್ಮ ಅನುಭವದಲ್ಲಿ ತಿಳಿದು ಬಂದಿದ್ದು ಏನಪ್ಪ ಅಂದರೆ, ಈ ಶುಂಠಿಗೆ ಹೇಗೆ ಮಳೆ ಹಿಡೋ ಟೈಮ್ನಾಗ ಸಾರಜನಕ ಆಗಲಿ ಆಮೇಲೆ ರಂಜಕ ಆಗಲಿ ಕೊಟ್ಟರೆ ರೋಗ ಬರುತ್ತೆ, ಅಡಿಕೆಗೂ ಸಹಿತ ನಮ್ಮ ಮಲೆನಾಡು ಭಾಗದಲ್ಲಿ ಮಾತ್ರ ನಮ್ಮ ಅನಿಸಿಕೆ ಪ್ರಕಾರ ಜೂನ್ 10ರಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಗೊಬ್ಬರ ಕೊಡೋದು ಬಿಟ್ಟರೆ ಸೂಕ್ತನ ಅಂತ ಹೇಳಿ ಅನಿಸುತ್ತೆ. ಯಾಕಂದರೆ ಜೂನಲ್ಲೇ ಮಳೆ ಸ್ಟಾರ್ಟ್ ಆಗುತ್ತೆ. ನಾವೇನಾದರೂ ಗೊಬ್ಬರ ಕೊಟ್ಟಿವಪ್ಪ ಆ ಟೈಮ್ನಲ್ಲಿ ಅಂದರೆ ಅದು ಕೊಳೆ ಜಾಸ್ತಿ ಬಂದು ಅದಕ್ಕೆ ಸಪ್ರೇಟಾಗಿ ರೋಗಕ್ಕೆ ಔಷಧಿ ಹೊಡಿತಾ ಹೋಗಬೇಕಾಗತ್ತೆ. ಹಾಗಾಗಿ ಮಳೆ ಬೀಳೋ ಮುನ್ನನೇ ಅಂದರೆ ಮೇನಲ್ಲಿ ಅಥವಾ ಏಪ್ರಿಲ್ ಎಂಡ್ ಚೆನ್ನಾಗಿ ನೀರಿತ್ತಪ್ಪ ಅಂದರೆ ಏಪ್ರಿಲ್ 15-20 ನಂತರ ಮೇ 15-20 ಒಳಗಡೆ ಕೊಡೋದ್ರಿಂದ ರೋಗ ಬರೋದನ್ನು ನಾವು ಕಡಿಮೆ ಮಾಡ್ಬೋದು. ಏನಾದರೂ ಜೂನ್ ಅಥವಾ ಜುಲೈನಲ್ಲಿ ನಾವು ಗೊಬ್ಬರ ಕೊಟ್ಟರೆ ರೋಗ ತುಂಬ ಬರುತ್ತೆ. ಆಮೇಲೆ ಅದಾದಮೇಲೆ ಇನ್ನು ಲಾಸ್ಟ್ ಕಟಿಂಗ್ ಇನ್ನೊಂದನ್ನು ಅಕ್ಟೋಬರ್ ಅಥವಾ ನವಂಬರ್ ಫಸ್ಟಲ್ಲಿ ಇನ್ನೊಂದು ಗೊಬ್ಬರ ಕೊಡ್ತಾಯಿದ್ವಿ. ಇಲ್ಲ ಸೆಪ್ಟೆಂಬರಲ್ಲೂ ಸಹಿತ ಕೊಡ್ತಾಯಿದ್ವಿ. ಅದು ಮಳೆ ಹೇಗೆ ಬರುತ್ತೆ, ಆ ವಾತಾವರಣ ಹೇಗಿರುತ್ತೆ ಅದನ್ನು ನೋಡ್ಕೊಂಡು. ಆಮೇಲೆ ಅದರ ನಂತರ ಜನವರಿ ಫೆಬ್ರವರಿಯಲ್ಲಿ ಒಮ್ಮೆ ಕೊಡ್ತಾಯಿದ್ವಿ. ನಾವು ವರ್ಷಕ್ಕೆ 3 ಸಮಭಾಗದಲ್ಲಿ ಕೊಡ್ತಾಯಿದ್ದೀವಿ. ಈ 100 ಆಮೇಲೆ 40 140 ಏನಿದೆ ಅಡಿಕೆ ತೋಟಕ್ಕೆ 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ,
140 ಗ್ರಾಮ್ ಪೊಟ್ಯಾಶ್. ಇದು ಮಧ್ಯಮ ಪ್ರಮಾಣದಲ್ಲಿ ನಮ್ಮ ಸಾಯಿಲ್ ಟೆಸ್ಟಲ್ಲಿ ರಿಪೋರ್ಟ್ ಬಂದರೆ ಆ ಟೈಪ್ ಕೊಡಬೇಕು. ಯಾವ ಕಡಿಮೆ ಇವೆ ಅವನ್ನು ಹೆಚ್ಚಿಗೆ ಕೊಡ್ತಾ ಬರಬೇಕು. ಇದನ್ನು ಈ ಟೈಪ್ ನಾವು ಅಳವಡಿಸ್ಕೊಂಡು 3 ಭಾಗದಲ್ಲಿ ನಾವು ಕೊಡ್ತಾ ಬಂದ್ವಿ. ಇದು ತುಂಬ ಚೆನ್ನಾಗಿ ಇಳುವರಿ ಆಗಿದೆ. ಈ ವರ್ಷ ಈ ನಮ್ಮ ಅನಿಸಿಕೆ ಪ್ರಕಾರ ಈಗೇನು 7 kg 7.5 kg ಮಟ್ಟ ಏನು ಒಂದೊಂದು ಗೊನೆ ಬಂದಿದೆ. ನಾವು ಈ ವರ್ಷ ಮಾಡಿರೋ ಕೆಲಸಕ್ಕೆ ಅದು ಇನ್ನೂ ಒಂದು ಅರ್ಧ kg ಒಂದೊಂದು ಗೊನೆ ತೂಕ ಹೆಚ್ಚಿಗೆ ಆಗ್ಬೋದು ಅಂತ ಹೇಳಿ ನಮ್ಮ ನಿರೀಕ್ಷೆ ಇದೆ. ಈಗ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು.